ಬೆಳಗಿನ ಬೆಳಕು. ದೈವಿಕ ತೀರ್ಪು. ಇಂದಿನ ವಚನ: ಅವನು ತನ್ನ ಮಕ್ಕಳಲ್ಲಿ ಒಂದನ್ನು ಮೋಲೆಕ ದೇವತೆಗೆ ಅರ್ಪಿಸಿ ನನ್ನ ಆಲಯವನ್ನು ಅಶುದ್ಧ ಮಾಡಿ ನನ್ನ ಪವಿತ್ರ ನಾಮಕ್ಕೆ ಅಪಕೀರ್ತಿ ತಂದಿದ್ದಾನೆ. ಆದ್ದರಿಂದ ನಾನು ಅವನಿಗೆ ವಿಮುಖನಾಗಿ ಅವನನ್ನು ನನ್ನ ಜನತೆಯಿಂದ ತೆಗೆದುಹಾಕುವೆನು. ಯಾಜಕಕಾಂಡ 23. ಯಾಜಕಕಾಂಡದ 20ನೇ ಅಧ್ಯಾಯವು 18 ಮತ್ತು 19ನೇ ಅಧ್ಯಾಯಗಳಲ್ಲಿ ಪ್ರಾರಂಭವಾದ ಪರಿಶುದ್ಧತೆಯ ಸೂಚನೆಗಳನ್ನು ತೀಕ್ಷ್ಣಗೊಳಿಸುತ್ತದೆ. ಯಾಜಕಕಾಂಡ 18ರಲ್ಲಿ ನಿಷಿದ್ಧವಾದ ಆಚರಣೆಗಳನ್ನು, ವಿಗ್ರಹಾರಾಧನೆ, ಲೈಂಗಿಕ ಅನೈತಿಕತೆ, ಮಕ್ಕಳ ಬಲಿದಾನ ಬಹಿರಂಗಪಡಿಸಿದ್ದರೆ, ಯಾಜಕಕಾಂಡ 19ರಲ್ಲಿ ಇಸ್ರಾಯೇಲರನ್ನು ದೈನಂದಿನ ಜೀವನದಲ್ಲಿ ಪರಿಶುದ್ಧತೆಗೆ ನಡೆಸುತ್ತಿದೆ. ಯಾಜಕಕಾಂಡ 20ರಲ್ಲಿ ವಿಧೇಯಹೀನತೆಯ ಪರಿಣಾಮಗಳನ್ನು ತೋರಿಸುತ್ತದೆ. ಇದು ತೀರ್ಪಿನ ಅಧ್ಯಾಯವಾಗಿದ್ದು, ದೇವರು ನಿರ್ದಿಷ್ಟ ಪಾಪಗಳಿಗೆ ಶಿಕ್ಷೆಗಳನ್ನು, ಸಾಮಾನ್ಯವಾಗಿ ಮರಣವನ್ನು ನಿಗದಿಪಡಿಸಿದ್ದಾನೆ. ಸಂದೇಶ ಸ್ಪಷ್ಟವಾಗಿತ್ತು: ಇಸ್ರಾಯೇಲರು ಪರಿಶುದ್ಧತೆಯನ್ನು ಹಗುರವಾಗಿ ಪರಿಗಣಿಸಲು ಸಾಧ್ಯವಿರಲಿಲ್ಲ. ದೇವರು ತನ್ನ ಸ್ವಂತ ಹೆಸರು ಮತ್ತು ಸ್ವಭಾವವನ್ನು ಜನಾಂಗಗಳ ನಡುವೆ ಪ್ರತಿಬಿಂಬಿಸಲು ಒಂದು ಜನರನ್ನು ಪ್ರತ್ಯೇಕಿಸುತ್ತಿದ್ದನು. ಆತನ ಹೆಸರನ್ನು ಹೊತ್ತುಕೊಳ್ಳುವುದು ಎಂದರೆ ಇಸ್ರಾಯೇಲ್ ವಿಭಿನ್ನವಾಗಿ ಜೀವಿಸಬೇಕಾಗಿತ್ತು. ಅವರು ಬಂದ ಈಜಿಪ್ಟ್ಗಿಂತಲೂ ಮತ್ತು ಅವರು ಹೋಗುತ್ತಿದ್ದ ಕಾನಾನ್ಗಿಂತಲೂ ಭಿನ್ನವಾಗಿರಬೇಕಾಗಿತ್ತು. ಯಾಕೆಂದರೆ ನೀವು ನನಗೆ ಸೇರಿರುವಂತೆ ಮಾಡಲು ಇತರ ಜನಾಂಗಗಳ ಮಧ್ಯದಿಂದ ನಾನು ನಿಮ್ಮನ್ನು ಪ್ರತ್ಯೇಕಿಸಿರುವೆನು. ಏಕೆಂದರೆ ಯೆಹೋವನೆಂಬ ನಾನು ಪರಿಶುದ್ಧನು. ಆದ ಕಾರಣ ನೀವು ನನಗೆ ಪರಿಶುದ್ಧರಾಗಿರಬೇಕು. ಯಾಜಕಕಾಂಡ 20:26. ಪರಿಶುದ್ಧತೆ ಆಯ್ಕೆಯ ವಿಷಯವಲ್ಲ, ಅದು ಒಡಂಬಡಿಕೆಯ ಗುರುತಾಗಿತ್ತು. ಈ ಅಧ್ಯಾಯವು ಮೋಲೆಕ್ ದೇವರಿಗೆ ಮಕ್ಕಳನ್ನು ಬಲಿಕೊಡುವ ಹೇಸಿಕೆಯ ವಿಷಯದಿಂದ ಪ್ರಾರಂಭವಾಗುತ್ತದೆ. ದೇವರು ಸ್ಪಷ್ಟವಾಗಿ ಹೇಳುತ್ತಾನೆ: ಮೋಲೆಕನಿಗೆ ತನ್ನ ಮಕ್ಕಳನ್ನು ಯಜ್ಞ ಮಾಡುವ ಇಸ್ರಾಯೇಲನಾಗಲಿ ಅಥವಾ ಇಸ್ರಾಯೇಲಿನಲ್ಲಿ ವಾಸಿಸುವ ಪರದೇಶಿಯನಾಗಲಿ ಮರಣದಂಡನೆಯಾಗಿ ಕೊಲ್ಲಲ್ಪಡಬೇಕು. ನಾನು ಅವರಿಗೆ ವಿರೋಧವಾಗಿ ನನ್ನ ಮುಖವನ್ನು ತಿರುಗಿಸುವೆನು. ಯಾಜಕಕಾಂಡ 22:3. ಅಂತಹ ಕಾರ್ಯಗಳು ದೇವರ ಆಲಯ ಮತ್ತು ದೇವರ ಹೆಸರನ್ನು ಅಪವಿತ್ರಗೊಳಿಸುತ್ತವೆ. ಇಸ್ರಾಯೇಲರು ಅಂತಹ ದುಷ್ಟತನವನ್ನು ಮಾಡಿದರೆ ದೇವರು ತಾನೇ ತೀರ್ಪಿನಲ್ಲಿ ಕಾರ್ಯನಿರ್ವಹಿಸುತ್ತಾನೆ ಎಂದು ಎಚ್ಚರಿಸಲಾಯಿತು. ಆತನ ಸನ್ನಿಧಿಗೆ ವಾಸಸ್ಥಾನವಾಗಬೇಕಾಗಿದ್ದ ಭೂಮಿಯು ರಕ್ತಪಾತ ಮತ್ತು ವಿಗ್ರಹಾರಾಧನೆಯೊಂದಿಗೆ ಸಹಬಾಳ್ವೆ ನಡೆಸಲು ಸಾಧ್ಯವಾಗಲಿಲ್ಲ. ವಿಗ್ರಹಾರಾಧನೆ, ಮಾಟಮಂತ್ರ, ಆತ್ಮಗಳನ್ನು ಸಂಪರ್ಕಿಸುವುದು ಇವೆಲ್ಲವನ್ನೂ ಯೆಹೋವನಿಗೆ ವಿರೋಧವಾದ ದ್ರೋಹವೆಂದು ಪರಿಗಣಿಸಲಾಯಿತು. ಶಿಕ್ಷೆಯು ಜನರಿಂದ ಕಡಿದುಹಾಕಲ್ಪಡುವುದು ಆಗಿತ್ತು. ಇಸ್ರಾಯೇಲಿನ ಇತಿಹಾಸದಲ್ಲಿ ಈ ಎಚ್ಚರಿಕೆಗಳು ನಿಜವಾಗುವುದನ್ನು ನಾವು ನೋಡುತ್ತೇವೆ. ಅಹಾಜ್ ಮತ್ತು ಮನಸ್ಸೆ ರಾಜರು ಮೋಲೆಕ್ ಆರಾಧನೆಯನ್ನು ಉತ್ತೇಜಿಸಿದಾಗ 2 ಅರಸುಗಳು 16:3, 21:6 ಯೆರೂಸಲೇಮನ್ನು ಅಮಾಯಕ ರಕ್ತದಿಂದ ತುಂಬಿದಾಗ ತೀರ್ಪು ತೀವ್ರವಾಗಿ ಬಂದಿತು. ಅಂತಿಮವಾಗಿ ಈ ಹೇಸಿಕೆಗಳ ಕಾರಣದಿಂದ ಯೂದಾ ಜನಾಂಗವನ್ನು ಬಾಬೆಲಿಗೆ ಗಡೀಪಾರು ಮಾಡಲಾಯಿತು. 2 ಅರಸುಗಳು 24:3-4. ಉತ್ತರ ರಾಜ್ಯವೂ ಕೂಡ ಅಸ್ಸೀರಿಯಾಕ್ಕೆ ಮೊದಲೇ ಬಲಿಯಾಯಿತು. ಅವರು ಯೆಹೋವನ ದೃಷ್ಟಿಯಲ್ಲಿ ದುಷ್ಟತನವನ್ನು ಮಾಡಲು ತಮ್ಮನ್ನು ತಾವು ಮಾರಿಕೊಂಡರು ಎಂದು ಧರ್ಮಗ್ರಂಥವು ಹೇಳುತ್ತದೆ. 2 ಅರಸುಗಳು 17:17. ಯಾಜಕಕಾಂಡ 20ರಲ್ಲಿ ಪಟ್ಟಿ ಮಾಡಲಾದ ಶಿಕ್ಷೆಗಳು: ಮರಣ, ಗಡೀಪಾರು, ಸಮುದಾಯದಿಂದ ಬೇರ್ಪಡಿಸುವುದು, ಕಡಿದುಹಾಕಲ್ಪಡುವಿಕೆ ಇವುಗಳು ಅನಿಯಂತ್ರಿತವಾಗಿರಲಿಲ್ಲ. ಪಾಪವು ಸಮುದಾಯವನ್ನು ಎಷ್ಟು ಆಳವಾಗಿ ಭ್ರಷ್ಟಗೊಳಿಸುತ್ತದೆ ಎಂಬುದನ್ನು ಅವು ಬಹಿರಂಗಪಡಿಸುತ್ತವೆ. ವ್ಯಭಿಚಾರ, ಅನೈತಿಕತೆ, ಸಲಿಂಗಕಾಮ, ಪಶು ಸಂಗಮ ಮತ್ತು ಮಾಟಮಂತ್ರದ ಅಭ್ಯಾಸಗಳು ಒಡಂಬಡಿಕೆಯ ಕ್ರಮವನ್ನು ಹಾಳುಮಾಡಿ ಭೂಮಿಯನ್ನು ಅಪವಿತ್ರಗೊಳಿಸಿದವು. ದೇವರು ಎಚ್ಚರಿಕೆ ನೀಡುತ್ತಾನೆ: ನಿಮ್ಮ ಮುಂದೆ ಇದ್ದ ಜನಾಂಗಗಳು ತಮ್ಮನ್ನು ಅಪವಿತ್ರ ಮಾಡಿಕೊಂಡು ಭೂಮಿಯ ಮೇಲೆ ನೆಲೆಸಿದ ಕಾರಣ ಅದು ಹೊರಗೆ ಉಗಿದು ಹಾಕಿದ ಪ್ರಕಾರ ಅದನ್ನು ಅಪವಿತ್ರ ಮಾಡಿ ಕೆಟ್ಟ ಕೆಲಸಗಳನ್ನು ನೀವು ಸಹ ಮಾಡಿದ್ದರಿಂದ ಅದು ನಿಮ್ಮನ್ನು ಸಹ ಹೊರಗೆ ಉಗಿದು ಹಾಕದಂತೆ ಎಚ್ಚರವಾಗಿರಿ. ಯಾಜಕಕಾಂಡ 20:22. ಇದು ನಂತರ ನಿಖರವಾಗಿ ಸಂಭವಿಸಿತು. ಇಸ್ರಾಯೇಲ್ ಕಾನಾನಿಗಿಂತ ಭಿನ್ನವಾಗಿರಲಿಲ್ಲ, ಅದಕ್ಕಾಗಿ ಭೂಮಿಯು ಅವರನ್ನು ಹೊರಹಾಕಿತು. ಇಂತಹ ಕಠಿಣತೆ ಏಕೆ?
ಏಕೆಂದರೆ ದೇವರು ಅವರ ನಡುವೆ ವಾಸಿಸುತ್ತಿದ್ದನು. ಆತನ ಆಲಯವು ಅವರ ಮಧ್ಯದಲ್ಲಿತ್ತು ಮತ್ತು ಆತನ ಸನ್ನಿಧಿಯು ಅಪರಿಶುದ್ಧತೆಯೊಂದಿಗೆ ಇರಲು ಸಾಧ್ಯವಿಲ್ಲ. ನಾದಾಬ್ ಮತ್ತು ಅಬೀಹು. ಯಾಜಕಕಾಂಡ 10 ಈಗಾಗಲೇ ದೇವರ ಪರಿಶುದ್ಧತೆಯನ್ನು ಸಾಮಾನ್ಯವಾಗಿ ಪರಿಗಣಿಸಿದಾಗ ಏನಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದರು. ಒಡಂಬಡಿಕೆಯ ವಿಶೇಷ ಸವಲತ್ತು ಒಡಂಬಡಿಕೆಯ ಜವಾಬ್ದಾರಿಯನ್ನು ಹೊಂದಿತ್ತು ಎಂಬುದನ್ನು ಯಾಜಕಕಾಂಡ 20 ಇಸ್ರಾಯೇಲಿಗೆ ನೆನಪಿಸುತ್ತದೆ. ಈ ಅಧ್ಯಾಯವು ಪರಿಶುದ್ಧತೆಯ ದೇವರ ಸಹವಾಸದಲ್ಲಿ ಜೀವಿಸುವ ಬೆಲೆಯಾಗಿತ್ತು ಎಂದು ಇಸ್ರಾಯೇಲಿಗೆ ಕಲಿಸುತ್ತದೆ. ಆತನ ಆಜ್ಞೆಗಳನ್ನು ತಿರಸ್ಕರಿಸುವುದು ಆತನನ್ನೇ ತಿರಸ್ಕರಿಸಿದಂತೆ ಮತ್ತು ಆ ತಿರಸ್ಕಾರಕ್ಕೆ ದಂಡನೆಯ ಆನುವಂಶಿಕತೆಯ ನಷ್ಟ, ಗಡೀಪಾರು ಮತ್ತು ಮರಣವಾಗಿತ್ತು. ಇತಿಹಾಸವು ಈ ಮಾತನ್ನು ದೃಢಪಡಿಸುತ್ತದೆ. ಇಸ್ರಾಯೇಲ್ ಅವಿಧೇಯವಾಯಿತು ಮತ್ತು ಯಾಜಕಕಾಂಡ 20ರಲ್ಲಿ ಘೋಷಿಸಿದ ಶಿಕ್ಷೆಗಳು ಅವರ ಮೇಲೆ ನಿಖರವಾಗಿ ಬಿದ್ದವು. ನಮ್ಮ ಪಾಠ: ನಾವು ಯಾಜಕಕಾಂಡ 20 ಅನ್ನು ಓದಿದಾಗ ಅದು ನಮ್ಮ ಜೀವನದಿಂದ ದೂರವಿರುವ ಪ್ರಾಚೀನ ಇತಿಹಾಸವೆಂದು ನೋಡುವುದು ಸುಲಭ. ಆದರೆ ಆತ್ಮವು ಈ ಎಚ್ಚರಿಕೆಗಳನ್ನು ಹೊಸ ಒಡಂಬಡಿಕೆಗೆ ತರುತ್ತದೆ. ಏಕೆಂದರೆ ಇಸ್ರಾಯೇಲ್ ದೇವರ ಒಡಂಬಡಿಕೆಯ ಜನರು ಎಂದು ಪ್ರತ್ಯೇಕಿಸಲ್ಪಟ್ಟಂತೆಯೇ ಹೊಸ ಸೃಷ್ಟಿಯು ಕ್ರಿಸ್ತನಲ್ಲಿ ಪ್ರತ್ಯೇಕಿಸಲ್ಪಟ್ಟಿದೆ. ಮತ್ತು ಇಸ್ರಾಯೇಲ್ ದೇವರ ಪರಿಶುದ್ಧತೆಯನ್ನು ಅಪವಿತ್ರಗೊಳಿಸಿದ್ದಕ್ಕಾಗಿ ತೀರ್ಪು ಪಡೆದಂತೆಯೇ ನಾವು ಆತನ ಹೆಸರನ್ನು ಹೊತ್ತುಕೊಂಡು ಪಾಪದಲ್ಲಿ ಜೀವಿಸುವುದನ್ನು ದೇವರು ಸಹಿಸುವುದಿಲ್ಲ ಎಂದು ನಮಗೆ ಎಚ್ಚರಿಕೆ ನೀಡಲಾಗಿದೆ. ಅಪೊಸ್ತಲನಾದ ಪೇತ್ರನು ಹೀಗೆ ಬರೆಯುತ್ತಾನೆ: ಯಾಕೆಂದರೆ ದೈವಜನರಲ್ಲಿಯೇ ನ್ಯಾಯವಿಚಾರಣೆಯು ಪ್ರಾರಂಭವಾಗುವ ಸಮಯ ಬಂದಿದೆ. 1 ಪೇತ್ರ 4:17. ವಿಗ್ರಹಾರಾಧನೆ, ಲೈಂಗಿಕ ಅನೈತಿಕತೆ, ದುರಾಸೆ ಮತ್ತು ಕುಡಿತದಲ್ಲಿ ಮುಂದುವರಿಯುವವರು ಕೇವಲ ದುರ್ಬಲರಲ್ಲ, ಅವರು ಅನೀತಿವಂತರು ಮತ್ತು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. 1 ಕೊರಿಂಥ 6:9-10 ಎಂದು ಪೌಲನು ಕೊರಿಂಥದ ಸಭೆಗೆ ಎಚ್ಚರಿಕೆ ನೀಡುತ್ತಾನೆ. ಇವು ಯಾಜಕಕಾಂಡ 20ರ ಕಠಿಣ ಮಾತುಗಳಾಗಿವೆ. ಕ್ರಿಸ್ತನ ಹೆಸರನ್ನು ಕರೆಯುತ್ತಾ ನಮ್ಮನ್ನು ನಾವು ಅಪವಿತ್ರಗೊಳಿಸಿಕೊಳ್ಳುವುದು, ಆತನ ಶಿಸ್ತಿಗೆ ಆಹ್ವಾನ ನೀಡುವುದು ಮತ್ತು ಪಶ್ಚಾತ್ತಾಪ ಪಡೆದಿದ್ದರೆ ಆತನು ನಮ್ಮನ್ನು ಕಡಿದುಹಾಕುವನು. ಆಧುನಿಕ ರೂಪದಲ್ಲಿ ಮೋಲೆಕ್ನ ಅಪಾಯ. ಇಸ್ರಾಯೇಲಿನ ಅತಿ ದೊಡ್ಡ ಹೇಸಿಕೆಯು ಮೋಲೆಕ್ ದೇವರಿಗೆ ಮಕ್ಕಳನ್ನು ಅರ್ಪಿಸುವುದಾಗಿತ್ತು. ನಾವು ಇಂದು ಕಂಚಿನ ವಿಗ್ರಹದ ಮುಂದೆ ತಲೆಬಾಗದಿರಬಹುದು, ಆದರೆ ಅನೇಕ ಹೆತ್ತವರು ಮತ್ತು ವಿಶ್ವಾಸಿಗಳು ತಮ್ಮ ಮಕ್ಕಳನ್ನು ಮತ್ತು ತಮ್ಮ ಸ್ವಂತ ಹೊಸ ಸೃಷ್ಟಿಯ ಜೀವನವನ್ನು ಈ ಪ್ರಪಂಚದ ದೇವರುಗಳಿಗೆ ಬಲಿಕೊಡುತ್ತಾರೆ. ಮನರಂಜನೆ, ಐಶ್ವರ್ಯ, ಸಂಪತ್ತು ಮತ್ತು ಮಹತ್ವಾಕಾಂಕ್ಷೆಯು ನಮ್ಮ ಭಕ್ತಿಯನ್ನು ನುಂಗಿಬಿಡುತ್ತವೆ. ಪೌಲನು ದುರಾಸೆಯನ್ನು ವಿಗ್ರಹಾರಾಧನೆ ಎಂದು ಕರೆಯುತ್ತಾನೆ. ಕೊಲೊಸ್ಸೆ 3:5 ಅಂತಹ ಕಾರ್ಯಗಳನ್ನು ಮಾಡುವವರು ದೇವರ ಕೋಪವನ್ನು ಎದುರಿಸುತ್ತಾರೆ ಎಂದು ಎಚ್ಚರಿಸುತ್ತಾನೆ. ನಾವು ನಮ್ಮ ಶರೀರವನ್ನು ಪೋಷಿಸಿ ಆತ್ಮವನ್ನು ಕ್ಷೀಣಗೊಳಿಸಿದಾಗ ದೇವರು ನಮಗೆ ಒಪ್ಪಿಸಿದ ಜೀವನವನ್ನು ವಿಗ್ರಹದ ಬಲಿಪೀಠದ ಮೇಲೆ ಅರ್ಪಿಸುತ್ತೇವೆ. ಕಡಿದುಹಾಕಲ್ಪಡುವ ಎಚ್ಚರಿಕೆ. ಯಾಜಕಕಾಂಡವು ಅಪರಾಧಿಗಳನ್ನು ಸಮುದಾಯದಿಂದ ಕಡಿದುಹಾಕಲ್ಪಡುವ ಬಗ್ಗೆ ಪದೇ ಪದೇ ಹೇಳುತ್ತದೆ. ಈ ಭಾಷೆ ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಯೇಸು ಹೀಗೆ ಹೇಳುತ್ತಾನೆ: ನನ್ನಲ್ಲಿ ಫಲ ಕೊಡದ ಪ್ರತಿ ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಯೋಹಾನ 15:2. ಹಿಬ್ರಿಯರಿಗೆ ಬರೆದ ಪತ್ರದ ಲೇಖಕನು ಅತ್ಯಂತ ಗಂಭೀರವಾದ ಎಚ್ಚರಿಕೆಗಳಲ್ಲಿ ಒಂದನ್ನು ನೀಡುತ್ತಾನೆ. ಸತ್ಯದ ಜ್ಞಾನವನ್ನು ಪಡೆದ ನಂತರ ನಾವು ಉದ್ದೇಶಪೂರ್ವಕವಾಗಿ ಪಾಪ ಮಾಡಿದರೆ ಪಾಪಗಳಿಗಾಗಿ ಇನ್ನು ಯಾವ ಬಲಿಯೂ ಉಳಿದಿರುವುದಿಲ್ಲ, ಆದರೆ ತೀರ್ಪಿನ ಭಯಾನಕ ನಿರೀಕ್ಷೆ ಒಂದೇ ನಮಗೆ ಕಾದಿರುತ್ತದೆ. ಇಬ್ರಿಯರಿಗೆ 10:26-27. ಇದು ಯಾಜಕಕಾಂಡ 20ರ ಹೊಸ ಸೃಷ್ಟಿಯ ಸಮಾನಾಂತರವಾಗಿದೆ. ದೇವರ ಮಗನನ್ನು ತುಳಿದು ಆತನ ರಕ್ತವನ್ನು ಅಪವಿತ್ರವೆಂದು ಪರಿಗಣಿಸಿ ಕೃಪೆಯನ್ನು ತಿರಸ್ಕರಿಸುವುದು ಮಹಾಕರೆಯಿಂದ ಇಬ್ರಿಯರಿಗೆ 10:29 ಕಡಿದುಹಾಕಲ್ಪಡುವ ಅಪಾಯವನ್ನು ಎದುರಿಸುವುದಾಗಿದೆ. ನಮ್ಮ ನಡುವಿನ ನಿಜವಾದ ಅಪಾಯಗಳು. ನಾವು ನಮ್ಮ ಮಕ್ಕಳನ್ನು ಬಲಿಕೊಡುವುದು ಅಥವಾ ಮಾಟಮಂತ್ರದ ಆಚರಣೆಗಳನ್ನು ಮಾಡುತ್ತಿಲ್ಲ ಎಂದು ನಾವು ಭಾವಿಸಬಹುದು. ಆದರೂ ಅದೇ ಆತ್ಮವು ನಮ್ಮ ಜೀವನದಲ್ಲಿ ಎಷ್ಟು ಸುಲಭವಾಗಿ ನುಸುಳುತ್ತದೆ. ನಾವು ವದಂತಿ ಹರಡಿದಾಗ,
ಭಿನ್ನಾಭಿಪ್ರಾಯವನ್ನು ಬಿತ್ತಿದಾಗ ಮತ್ತು ಹಿಂದಿನಿಂದ ಕೆಟ್ಟ ಮಾತುಗಳನ್ನಾಡಿದಾಗ ದೇವರು ಪವಿತ್ರಗೊಳಿಸಿದ್ದನ್ನು ನಾವು ಮಾತಿನಿಂದ ಕೊಲ್ಲುತ್ತೇವೆ. ಯಾಕೋಬ 3:9-10, 1 ಯೋಹಾನ 3:15. ನಾವು ಅನೈತಿಕತೆಯೊಂದಿಗೆ ಅಜಾಗರೂಕರಾದಾಗ, ಕೊಳೆಯನ್ನು ನೋಡಿದಾಗ, ಅಶುದ್ಧತೆಗೆ ನಕ್ಕಾಗ, ನಮ್ಮ ಶರೀರವನ್ನು ಕ್ಷಮಿಸಿದಾಗ, ಇಸ್ರಾಯೇಲನ್ನು ಕೆಳಗೆ ತಂದ ಅದೇ ರಾಜ್ಯಗಳನ್ನು ನಾವು ಮಾಡಿಕೊಳ್ಳುತ್ತೇವೆ. ಎಫೆಸ 5:3-5. ನಾವು ಐಕ್ಯತೆ, ಆರಾಧನೆ ಅಥವಾ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಿದಾಗ, ಸೌಕರ್ಯ ಅಥವಾ ಆನಂದವನ್ನು ಆರಿಸಿಕೊಂಡಾಗ, ದೇವರ ಸನ್ನಿಧಿಯು ನಮ್ಮ ಸಮೂಹಕ್ಕೆ ಯೋಗ್ಯವಲ್ಲ ಎಂದು ನಮ್ಮ ಕಾರ್ಯಗಳಿಂದ ಹೇಳುತ್ತೇವೆ. ಇಬ್ರಿಯರಿಗೆ 10:25. ನಾವು ಲೋಕವನ್ನು ಪ್ರೀತಿಸಿದಾಗ, ಕಣ್ಣುಗಳ ಆಸೆ, ಶರೀರದ ಆಸೆ ಮತ್ತು ಜೀವನದ ಅಹಂಕಾರ, ನಾವು ದೇವರ ಶತ್ರುಗಳಾಗಿದ್ದೇವೆ. 1 ಯೋಹಾನ 2:15-17, ಯಾಕೋಬ 4:4. ಆಧುನಿಕ ರೂಪದಲ್ಲಿ ಮೋಲೆಕ್ನ ಅಪಾಯ. ಇವು ಕೇವಲ ಸಣ್ಣ ತಪ್ಪುಗಳಲ್ಲ, ಅವು ಆಧುನಿಕ ರೂಪದಲ್ಲಿರುವ ಮೋಲೆಕ್. ಮತ್ತು ಧರ್ಮಗ್ರಂಥವು ಪರಿಣಾಮಗಳನ್ನು ಕಡಿಮೆ ಮಾಡುವುದಿಲ್ಲ. ನೀವು ಶರೀರ ಭಾವದ ಪ್ರಕಾರ ನಡೆದರೆ ಸಾಯುವಿರಿ, ಆದರೆ ಆತ್ಮನಿಂದ ದೇಹದ ಕೃತ್ಯಗಳನ್ನು ಸಾಯಿಸಿದರೆ ಬದುಕುವಿರಿ. ರೋಮ 8:13. ಸಭೆಗೆ ಗಡೀಪಾರು ಮತ್ತು ತೀರ್ಪು. ಇಸ್ರಾಯೇಲರನ್ನು ಭೂಮಿಯು ಹೊರಹಾಕಿದಂತೆಯೇ ಕ್ರಿಸ್ತನು ತನ್ನಗಿರುವ ವಿಶ್ವಾಸಿಗಳನ್ನು ಹೊರಹಾಕುತ್ತಾನೆ ಎಂದು ಪ್ರಕಟಣೆ ಎಚ್ಚರಿಸುತ್ತದೆ. ಪ್ರಕಟಣೆ 3:16. ಪಾಪವನ್ನು ಸಹಿಸುವ, ಸೌಕರ್ಯ ಮತ್ತು ರಾಜಿ ಮಾಡಿಕೊಳ್ಳುವ ವಿಗ್ರಹಗಳನ್ನು ಸ್ವೀಕರಿಸುವ ಸಭೆಯು ತೀರ್ಪು ಪಡೆಯುತ್ತದೆ. ಕರ್ತನ ಮೇಜಿನ ಬಳಿ ಅಪರಿಶುದ್ಧತೆಯಿಂದಾಗಿ ನಿಮ್ಮಲ್ಲಿ ಅನೇಕರು ಬಲಹೀನರೂ ರೋಗಿಗಳೂ ಆಗಿದ್ದಾರೆ ಮತ್ತು ಕೆಲವರು ಮೃತಪಟ್ಟಿದ್ದಾರೆ ಎಂದು ಪೌಲನು ಕೊರಿಂಥದವರಿಗೆ ಎಚ್ಚರಿಸುತ್ತಾನೆ. 1 ಕೊರಿಂಥ 11:30. ದೇವರ ಪರಿಶುದ್ಧತೆ ಬದಲಾಗಿಲ್ಲ, ಆತನ ಶಿಸ್ತು ನಿಜವಾಗಿದೆ. ಪರಿಶುದ್ಧತೆಯ ಭರವಸೆ. ಆದರೂ ಎಚ್ಚರಿಕೆಗಳನ್ನು ಖಂಡಿಸಲು ಅಲ್ಲ, ಆದರೆ ಎಚ್ಚರಗೊಳಿಸಲು ನೀಡಲಾಗಿದೆ. ಅವರಿಂದ ಹೊರಗೆ ಬಂದು ಪ್ರತ್ಯೇಕವಾಗಿರಿ, ಯೆಹೋವನು ಹೇಳುತ್ತಾನೆ, ಆಗ ನಾನು ನಿಮ್ಮನ್ನು ಸೇರಿಸಿಕೊಳ್ಳುವೆನು. 2 ಕೊರಿಂಥ 6:17. ದೇವರ ಪರಿಶುದ್ಧತೆ ತಲುಪಲಾಗದ ವಿಷಯವಲ್ಲ, ಅದು ಕ್ರಿಸ್ತನ ಮೂಲಕ ಸಾಧ್ಯ, ಕರ್ತನಾದ ಯೇಸುವಿನ ನಾಮದಲ್ಲಿ. ನೀವು ತೊಳೆದು ಶುದ್ಧರಾದಿರಿ, ನೀವು ಪವಿತ್ರರಾದಿರಿ, ನೀವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿರಿ. 1 ಕೊರಿಂಥ 6:11. ಪಾಪವನ್ನು ತ್ಯಜಿಸಿ ದೇವರಿಗೆ ಸೇರಿದವರಂತೆ ಜೀವಿಸಬೇಕೆಂದು ದೇವರು ನಮ್ಮನ್ನು ಕರೆಯುತ್ತಾನೆ. ಯಾಜಕಕಾಂಡ 20ರ ಪಾಠ ಗಂಭೀರವಾಗಿದೆ. ದೇವಜನರು ಅನ್ಯ ಜನಾಂಗಗಳಂತೆ ಜೀವಿಸಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ಅವರು ಜನಾಂಗಗಳ ಗತಿಯನ್ನು ಹಂಚಿಕೊಳ್ಳುತ್ತಾರೆ. ಹೊಸ ಸೃಷ್ಟಿಯು ಈ ಕರೆಯನ್ನು ಕೇಳಬೇಕು. ನಾವು ಯೆಹೋವನಿಗೆ ಪವಿತ್ರರಾಗಿದ್ದೇವೆ, ಇಲ್ಲದಿದ್ದರೆ ನಾವು ಕಡಿದು ಹಾಕಲ್ಪಡುತ್ತೇವೆ. ಮಧ್ಯ ಮಾರ್ಗವಿಲ್ಲ. ಆದ್ದರಿಂದ ನಾವು ಈ ಎಚ್ಚರಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ. ತೀರ್ಪು ಇಸ್ರಾಯೇಲಿನೊಂದಿಗೆ ಪ್ರಾರಂಭವಾಯಿತು, ಅದು ಆದಿ ಪ್ರಾರಂಭದ ಸಭೆಯಲ್ಲಿ ಮುಂದುವರಿಯಿತು, ಮತ್ತು ನಾವು ಆತನ ಪರಿಶುದ್ಧತೆಯನ್ನು ಲಘುವಾಗಿ ತೆಗೆದುಕೊಂಡರೆ ನಮ್ಮ ಮೇಲೆ ದೇವರ ಕೋಪ ಬೀಳುತ್ತದೆ. ಭೂಮಿಯು ಇಸ್ರಾಯೇಲನ್ನು ಹೊರಹಾಕಿತು, ಕ್ರಿಸ್ತನು ತನ್ನಗಿರುವ ವಿಶ್ವಾಸಿಗಳನ್ನು ಹೊರಹಾಕುತ್ತಾನೆ. ಆದರೆ ಆತನ ರಕ್ತದಲ್ಲಿ ತೊಳೆದು ಪರಿಶುದ್ಧತೆಯಲ್ಲಿ ನಡೆಯುವವರಿಗೆ ಆತನು ಅಲುಗಾಡಿಸಲು ಸಾಧ್ಯವಿಲ್ಲದ ನಿತ್ಯ ಆನುವಂಶಿಕತೆಯನ್ನು ವಾಗ್ದಾನ ಮಾಡುತ್ತಾನೆ. ಆದರೂ ನಮ್ಮದೇ ಪೀಳಿಗೆಯಲ್ಲಿ ಅನೇಕ ಕ್ರೈಸ್ತ ಸಮುದಾಯಗಳು ಇಸ್ರಾಯೇಲ್ ಒಂದು ಕಾಲದಲ್ಲಿ ಮಾಡಿದ್ದನ್ನೇ ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಜನಾಂಗಗಳ ಹೇಸಿಕೆಗಳನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ಇಂದು ಸಭೆಗಳು LGBTQ ಜೀವನ ಶೈಲಿಯನ್ನು ಪ್ರೀತಿ ಅಥವಾ ಸಮಾವೇಶ ಎಂದು ಕರೆದು ಅದನ್ನು ಒಪ್ಪಿಕೊಳ್ಳಲು ಮತ್ತು ಆಶೀರ್ವದಿಸಲು ಬಲವಾದ ಒತ್ತಡದಲ್ಲಿದೆ. ಆದರೆ ಇದು ಕ್ರಿಸ್ತನ ಪ್ರೀತಿಯಲ್ಲ, ಇದು ಆತನ ವಾಕ್ಯಕ್ಕೆ ವಿರುದ್ಧವಾದ ಬಂಡಾಯವಾಗಿದೆ. ಧರ್ಮಗ್ರಂಥವು ನಿಸ್ಸಂದಿಗ್ಧವಾಗಿದೆ. ಪುರುಷನು ಸ್ತ್ರೀಯೊಂದಿಗೆ ಮಲಗುವಂತೆ ಮಲಗಬೇಡ, ಅದು ಹೇಸಿಗೆಯಾಗಿದೆ. ಯಾಜಕಕಾಂಡ 18:22. ಹೊಸ ಒಡಂಬಡಿಕೆಯು ಇದನ್ನೇ ದೃಢಪಡಿಸುತ್ತದೆ. ಪುರುಷರು ಪುರುಷರೊಂದಿಗೆ ನಾಚಿಕೆಯಿಲ್ಲದ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ತಪ್ಪಿಗೆ ಸರಿಯಾದ ದಂಡನೆಯನ್ನು ತಮ್ಮಲ್ಲೇ ಪಡೆದುಕೊಳ್ಳುತ್ತಿದ್ದಾರೆ. ರೋಮ 1:27. ಆಧುನಿಕ ರೂಪದಲ್ಲಿ ಮೋಲೆಕ್ನ ಅಪಾಯ.
ದೇವರ ಮಾತುಗಳನ್ನು ನಿರ್ಲಕ್ಷಿಸುವುದು ಅಥವಾ ತೆಗೆಯುವುದು ಎಂದರೆ ನಮ್ಮನ್ನು ನಾವೇ ದೇವರಿಗಿಂತ ಮೇಲೆ ಇಡುವುದು, ಆತನ ಮಾನದಂಡಗಳ ಬದಲಿಗೆ ಮಾನವ ಮಾನದಂಡಗಳಿಂದ ಪರಿಶುದ್ಧತೆಯನ್ನು ಮರು ವ್ಯಾಖ್ಯಾನಿಸುವುದು. ಕಾಲ ಬದಲಾಗಿದೆ ಎಂದು ಕೆಲವರು ವಾದಿಸಬಹುದು, ಆದರೆ ದೇವರ ಪರಿಶುದ್ಧತೆ ಬದಲಾಗಿಲ್ಲ. ಇಸ್ರಾಯೇಲಿನಲ್ಲಿ ಆತನು ಯಾವುದನ್ನು ಖಂಡಿಸಿದನೋ ಅದನ್ನು ಇಂದೂ ಖಂಡಿಸುತ್ತಾನೆ. ಸಭೆಗಳು ಬಹಿರಂಗವಾಗಿ ಅನೈತಿಕತೆಯನ್ನು ಆಚರಿಸುವ ನಾಯಕರನ್ನು ನೇಮಿಸಿದಾಗ ಅಥವಾ ವಿಶ್ವಾಸಿಗಳು ಪಾಪಕ್ಕಾಗಿ ದುಃಖಿಸುವ ಬದಲು ಅಶುದ್ಧ ಅನೈತಿಕ ಕಡೆ ನಡೆದರೆ ಅವರು ಇನ್ನು ಮುಂದೆ ಪ್ರತ್ಯೇಕಿಸಲ್ಪಟ್ಟವರಲ್ಲ, ಅವರು ಲೋಕಕ್ಕೆ ಅನುರೂಪರಾಗಿದ್ದಾರೆ. ರೋಮ 12:2 ಮತ್ತು ಯಾಜಕಕಾಂಡ 20 ಎಚ್ಚರಿಕೆಯಾಗಿ ಹೇಳಿದೆ, ಜನಾಂಗಗಳಿಂದ ತಮ್ಮನ್ನು ಅಪವಿತ್ರಗೊಳಿಸಿಕೊಂಡವರು ಕಡಿದುಹಾಕಲ್ಪಡುತ್ತಾರೆ. ದೇವರು ಹೇಸಿಗೆ ಎಂದು ಕರೆಯುವುದನ್ನು ಸ್ವೀಕರಿಸುವುದು ಆಶೀರ್ವಾದಕ್ಕೆ ಬದಲಾಗಿ ತೀರ್ಪನ್ನು ಆಹ್ವಾನಿಸುವುದು. ಇದಕ್ಕಾಗಿಯೇ ಯೋಹಾನನು ಸಭೆಗೆ ಎಚ್ಚರಿಕೆ ನೀಡುತ್ತಾನೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿ. 1 ಯೋಹಾನ 2:15. ಲೋಕದ ಆಸೆಗಳೊಂದಿಗೆ ನಿಲ್ಲುವುದು ದೇವರ ವಿರುದ್ಧವಾಗಿರುತ್ತದೆ. ಪ್ರೀತಿ ಎಂದರೆ ಪಾಪವನ್ನು ದೃಢೀಕರಿಸುವುದು ಎಂದರ್ಥವಲ್ಲ. ನಿಜವಾದ ಪ್ರೀತಿಯು ಪಾಪಿಗಳನ್ನು ಪಶ್ಚಾತ್ತಾಪ ಮತ್ತು ಪರಿಶುದ್ಧತೆಗೆ ಕರೆಯುತ್ತದೆ. ಮೌನವಾಗಿರುವುದು ಅಥವಾ ಅದಕ್ಕಿಂತ ಕೆಟ್ಟದಾಗಿ ದೇವರು ದ್ವೇಷಿಸುವುದನ್ನು ನಾವು ಸಂತೋಷದಿಂದ ಆಚರಿಸುವುದು, ಕ್ರಿಸ್ತನ ರಕ್ತವನ್ನು ತುಳಿಯುವುದು ಮತ್ತು ಆತನ ಪರಿಶುದ್ಧತೆಗೆ ನಮ್ಮನ್ನು ನಾವು ಶತ್ರುಗಳನ್ನಾಗಿ ಮಾಡಿಕೊಳ್ಳುವುದು. ಇಬ್ರಿಯರಿಗೆ 10:29 ಸ್ಪಷ್ಟವಾಗಿದೆ. ಆದುದರಿಂದ ಅವರಿಂದ ಹೊರಗೆ ಬಂದು ಪ್ರತ್ಯೇಕವಾಗಿರಿ. 2 ಕೊರಿಂಥ 6:17. ಆಗ ಮಾತ್ರ ಯೆಹೋವನು ನಮ್ಮನ್ನು ತನ್ನ ಪವಿತ್ರ ಜನರನ್ನಾಗಿ ಸ್ವೀಕರಿಸುತ್ತಾನೆ. ಪ್ರಾರ್ಥನೆ. ಯಾವೇ ದೇವರೇ, ಸತ್ಯ ಮತ್ತು ಪ್ರೀತಿಯಲ್ಲಿ ಪ್ರತ್ಯೇಕಿಸಲ್ಪಟ್ಟ ನಿನ್ನ ಪವಿತ್ರ ಜನರನ್ನಾಗಿ ನಮ್ಮನ್ನು ಇಡು. ನಮ್ಮನ್ನು ಅಪವಿತ್ರಗೊಳಿಸಲು ಪ್ರಯತ್ನಿಸುವ ಈ ಲೋಕದ ಆತ್ಮದಿಂದ ನಮ್ಮ ಹೃದಯಗಳನ್ನು ರಕ್ಷಿಸು. ಅನೇಕರು ಪಾಪವನ್ನು ನೀತಿಯೆಂದು ಸ್ವೀಕರಿಸಿದಾಗಲೂ ದೃಢವಾಗಿ ನಿಲ್ಲಲು ನಮಗೆ ಧೈರ್ಯವನ್ನು ನೀಡು. ನಮ್ಮ ಆಲೋಚನೆಗಳನ್ನು ಮತ್ತು ಆಸೆಗಳನ್ನು ಶುದ್ಧೀಕರಿಸು, ನಾವು ನಿನ್ನ ಮುಂದೆ ಶುದ್ಧತೆಯಲ್ಲಿ ನಡೆಯುವಂತೆ. ನಂಬಿಗಸ್ತರಾಗಿ ಉಳಿಯಲು ನಮ್ಮನ್ನು ಬಲಪಡಿಸು, ಇದರಿಂದ ಕ್ರಿಸ್ತನು ನಿನ್ನ ಮುಂದೆ ನಮ್ಮನ್ನು ಅರಿಕೆ ಮಾಡುವಂತೆ ಮಾಡು ತಂದೆಯೇ.